ನೋಡಿ ಇವು ಡ್ರಮ್ಗಳು, ಖಾಲಿ ಡ್ರಮ್ಮು. ಇವು ಆ್ಯಕ್ಚುಲಿ ಫಾರ್ಮ್ ಹೌಸ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಏನಕ್ಕೆ ಅಂದರೆ ನೀವಿವಾಗ ಕುರಿಗಳಿಗೆ, ಕೋಳಿಗಳಿಗೆ ಮತ್ತು ತಿರ್ಗಾ ಹಸುಗಳಿಗೆ ಎಲ್ಲದಕ್ಕೂ ಮೇವು ಸ್ಟೋರೇಜ್ ಮಾಡಿ ಮಡಿಕೊಳ್ಳೋದಕ್ಕೆ. ನೋಡಿ ಇವಾಗ ಇಷ್ಟು ಡ್ರಮ್ಗಳು ಇದ್ದಾವಲ್ಲ, ಹಿಂಡಿ, ಬೂಸ, ಚಕ್ಕೆ ಮತ್ತು ತಿರ್ಗಾ ಶೇಂಗಾ ಹಿಂಡಿ, ರವೆ ಬೂಸ ಎಲ್ಲ ಅವನ್ನೆಲ್ಲ ಸ್ಟೋರ್ ಮಾಡಿ ಮಡಿಕೊಳ್ಳೋದಕ್ಕೆ ನೀಟಾಗಿರುತ್ತೆ. ಇವಾಗ ಚೀಲದಲ್ಲಿ ಹಾಕ್ಕೊಡ್ತಾರೆ, ಚೀಲದಲ್ಲಿ ಹಂಗಂಗೆ ಮಡಿಕೊಂಡ್ರೆ ಇಲಿಗಳು ತೂತು ಮಾಡೋದು, ಇಲ್ಲಾಂದರೆ ಅದರಲ್ಲೇ ಅರ್ಧ ತರಬೇಕಾದ್ರೆ ಚೀಲಗಳು ತೂತಾಗ್ಬಿಟ್ಟು ಅವು ಹಿಂಡಿ ಬೂಸಗಳೆಲ್ಲ ಚೆಲ್ಲೋದು, ಆ ಥರ ಆಗುತ್ತೆ. ಸೊ ಇದಕ್ಕೆಲ್ಲ ನಾವು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಾದರೂ ಮಡಿಕೋಬೋದು, ಇಲ್ಲಾಂದರೆ ನಾವು ಸಪ್ರೇಟ್ ಆದರೂ ಮಡಿಕೋಬೋದು. ಇವು ಆ್ಯಕ್ಚುಲಿ ಒಂದು 6 ಡ್ರಮ್ ಇದೆ. 6 ಡ್ರಮ್ ಸಾಕಾಗಲ್ಲ, ಒಂದು 10 ಡ್ರಮ್ ಬೇಕು. ಸೊ ಇವಾಗ ನೆನ್ನೆ ಬಂದಿದ್ದು ಸ್ಟಾಕ್ ಇದು, ಒಂದು 6 ಡ್ರಮ್ ಇದೆ. ಸೊ ಮಡಿಕೊಂಡಿದ್ದೀವಿ. ಸಡನ್ ಅಂತ ಇವಾಗ ಒಂದು 5 ಡ್ರಮ್ ಯಾಕೆ ತರಿಸಿರೋದು ಅಂದರೆ, ನೋಡಿದೆ ನಾವು ಮೊನ್ನೆ ಅಲ್ಲಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ವ, ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಸೊ ಒಂದೊಂದು ಡ್ರಮ್ ಇಟ್ಬಿಟ್ಟು ಇದರೊಳಗೆ ನೀರು ತುಂಬಾಕಿ ಅವರಿಗೆ ನೀರು ಸಪ್ಲೈ ಮಾಡಬೇಕು. ಅವ್ರು ನೀರು ಸಪ್ಲೈ ಮಾಡಿದಾದಮೇಲೆ ಇವನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫಾರ್ಮ್ ಹೌಸಲ್ಲಿ ಹಸಿಗಳಿಗೆ ಮೇವು ಸ್ಟೋರ್ ಮಾಡಿ ಮಡಿಕೊಳ್ಳೋದಕ್ಕೆ, ತುಂಬಿಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಸೊ ಅದಕ್ಕೆ ಒಂದು 5 ಡ್ರಮ್ ತರಿಸಿದ್ವಿ, ಇನ್ನೂ ಒಂದು 5 ಡ್ರಮ್ ತರಿಸ್ಬೇಕು. ನೆನ್ನೆ ಬಂದಿರೋ ಸ್ಟಾಕ್ ಇದು ನೋಡಿ. ಇದು ಮತ್ತು ನಮ್ಮ ಮಮ್ಮಿ ಸಾಕಿರೋ ನಾಟಿ ಕೋಳಿಗಳು ನೋಡಿ ಅಲ್ಲಿ ಮೇಯ್ತಿದೆ. ಇನ್ನೂ ಮೇ ಬಿ ಅದು 1 ವಾರದ ಮರಿ ಅಷ್ಟೇನೆ. ಅದು ತಾಯಿ ಕೋಳಿ ನೋಡಿ. ಇದು ಹುಳಿ ಒಟ್ಟು, ಇದು ನಾವೇ ಬೆಳೆದಿದ್ದು. ಸ್ವಲ್ಪ ಇತ್ತು, ನಮ್ಮ ಕುರಿಗಳಿದ್ದಾವೆ, ಒಂದು 15 ಮರಿಗಳಿದ್ದಾವೆ. ನಮ್ಮಪ್ಪ ಮರಿಗೆ ಅಂದ್ಬಿಟ್ಟು ತಂದಿಲ್ಲಿ ಮನೆ ಮುಂದ್ಗಡೆನೇ ಇಟ್ಕೊಂಡಿದ್ದೆ. ಸೊ ಡೈಲಿ ಸ್ವಲ್ಪ ಹಾಕ್ತಾರೆ. ಅವು ನಮ್ಮದು ಕೋಳಿಗಳು, ನಾಟಿ ಕೋಳಿಗಳು ಮರಿಗಳು ಎಲ್ಲ ಮೇಯ್ತಿದ್ವು ನೋಡಿ. ಇದು ನೋಡಿ ಇಷ್ಟು ಡ್ರಮ್ಗಳ ವಿಚಾರ. ಫಾರ್ಮ್ ಹೌಸ್ ಮಾಡೋರಿಗೆ ಆ್ಯಕ್ಚುಲಿ ಇವು ತುಂಬ ಅವಶ್ಯಕತೆ ಬೀಳ್ತವೆ, ಬೇಕಾಯ್ತವೆ ಡ್ರಮ್ಗಳು. ಒಂದು ಇವಾಗ ಕೆಲವೊಬ್ಬರು ತೊಟ್ಟಿ ಕಟ್ಸ್ಕೋತಾರೆ, ಇಲ್ಲಾಂದರೆ ಹಸಿಗಳಿಗೆ ನೀರಿರಲ್ಲ ಅಂದಾಗ ನೀರು ಕುಡ್ಸೋಕ್ಕಾದ್ರೂ, ನೀರು ತುಂಬ ಮಡಿಕೊಳ್ಳೋಕ್ಕಾದ್ರೂ ಬೇಕಾಯ್ತವೆ. ಮತ್ತು ತಿರ್ಗಾ ಅದೇ ಹೇಳ್ದಲ್ಲಿ ಇವಾಗ ಹಸಿ ಮೇವು ಸ್ಟೋರೇಜ್ ಮಾಡಿಕೊಳ್ಳೋಕೆ ಬೇಕಾಯ್ತವೆ. ಇವಾಗ ನಾವು ಕೈ ತಿಂಡಿ ಕೊಡ್ತೀವಿ ಯಾವಾಗವ್ರಿಗೆ ಕುರಿಗಳಿಗೆಲ್ಲ ನಾವು ಕೈ ತಿಂಡಿ ಕೊಡಬೇಕಾದ್ರೆ ಅವನ್ನೆಲ್ಲ ಮಿಕ್ಸ್ ಮಾಡಿ ಮಡಿಕೊಳ್ಳೋದಕ್ಕೆ ಅದಕ್ಕೆಲ್ಲ ಬೇಕಾಯ್ತವೆ. ಸೊ ನೀವು ಡ್ರಮ್ಗಳನ್ನ ಆದಷ್ಟು ಒಂದು 10-15 ಅಂದರೆ ಜಾಸ್ತಿ, ಎಷ್ಟು ಕುರಿಗಳು ಸಾಕ್ತೀರಾ, ಎಷ್ಟು ಹಸುಗಳನ್ನ ನೀವು ಸಾಕ್ತೀರಾ ಅನ್ನೋದ್ರ ಮೇರೆಗೆ ನೀವು ಡ್ರಮ್ಗಳು ಎಷ್ಟು ಬೇಕಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಂದು ಮಡಿಕೋಬೋದು ಡ್ರಮ್ಗಳು. ನೋಡಿ ಇವಳು ನಮ್ಮ ಗೌರಿ, ಈಗ ಮರಿ ಹಾಕಿರೋದು ನಮ್ಮದು ಸೀಮೆಸ. ಮೇ ಬಿ ಒಂದು 3-4 ತಿಂಗಳು ಕರು ಇದು. ನೋಡಿ ನಮ್ಮ ಗೌರಿ ಇವಳು. ಸೊ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಕೃಷಿ ರಿಲೇಟೆಡು, ನಾಟಿ ಕೋಳಿ ಸಾಗಾಣಿಕೆ ರಿಲೇಟೆಡ್ಡು ಎಲ್ಲ ಇನ್ನೂ ಹೆಚ್ಚಿನ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.